ರಾಕ್ಷಸ ವಿಷ್ಣುವಿಗೂ ವರಾಹರೂಪಿಯಾದಂಥ ವಿಷ್ಣುವಿಗೂ ಭೂದೇವಿಗೂ ಕೊಟ್ಟಿರುವಂಥ ಒಬ್ಬ ರಾಕ್ಷಸ. ಅವನು ದೇವಲೋಕದಲ್ಲಿ ಬಹಳ ತೊಂದರೆ ಕೊಡ್ತಾ ಇರ್ತಾನಂತ ದೇವತೆಗಳಿಗೆ. ಹಾಗಾಗಿ ಇಂದ್ರಾದಿ ದೇವತೆಗಳು ಅವನನ್ನ ದೇವಲೋಕದಿಂದ ಭೂಲೋಕಕ್ಕೆ ತಳ್ಳಿರ್ತಾರಂತೆ. ಹಾಗೆ ಬಿದ್ದಂಥ ರಾಕ್ಷಸ ಈಶಾನ್ಯಕ್ಕೆ ತಲೆಯನ್ನು ಹಾಕಿ ನೈಋತ್ಯಕ್ಕೆ ಕಾಲನ್ನು ಹಾಕಿ ಇರ್ತಾನಂತ. ಅದಕ್ಕೆ ಯಾವಾಗಲೂ ಮನೆಯನ್ನ ಈಶಾನ್ಯ ದೇವರ ಮನೆಯನ್ನು ಈಶಾನ್ಯ ಮೂಲೆಯಲ್ಲಿ ಮಾಡಬೇಕು, ರೋಮನ್ನ ನೈಋತ್ಯದಲ್ಲಿ ಮಾಡಬೇಕು. ಯಾಕೆಂದರೆ ತಲೆಗೆ ಭಾರ ಬರುವ ಶಕ್ತಿ ಇರೋದಿಲ್ಲ, ಕಾಲಿಗೆ ಇರುತ್ತೆ ಅಲ್ವಾ. ತಲೆ ಮೇಲೆ ಭಾರ ಹಾಕಿದ್ರೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಹಾಗೆ ಹೇಗೆ ಬಿದ್ದಿರ್ತಾನೋ ಅವನು, ಬಿದ್ದ ಮೇಲೆ ಜ್ಞಾನೋದಯ ಆಗುತ್ತಂತ ಅವನಿಗೆ, ನಾನು ಮಾಡಿದ್ದು ತಪ್ಪು ಅಂತ. ಪುನಃ ವಿಷ್ಣುವಿನನ್ನು ಕುರಿತು ತಪಸ್ಸು ಮಾಡಿದಾಗ ಆಗ ವಿಷ್ಣುವನಿಗೆ ವಾಸ್ತು ಅಂತ ನಾಮಕರಣ ಮಾಡ್ತಾನಂತೆ. ವಹ ಅಸ್ತು ಇದು ವಾಸ್ತು ಅಂದ್ರೆ ಕೇಳಿದ್ದೆಲ್ಲದಕ್ಕೂ ಅಸ್ತು ವಸ್ತು ವಸ್ತು ಅಂತ ಇರ್ತಾನಂತೆ. ಅದಕ್ಕೆ ಹಿಂದೆಲ್ಲ ಹೇಳ್ತಾ ಇದ್ರು, ಮನೆ ಒಳಗಡೆ ಕೆಟ್ಟ ಮಾತಾಡಬಾರ್ದು, ಜಗಳ ಆಡೋದಿದ್ರೆ ಮನೆಯಿಂದ ಹೊರಗಡೆ ಹೋಗಿ ಆಡಿ. ಯಾಕೆಂದ್ರೆ ನೀವು ಒಳ್ಳೆ ಮಾತಾಡಿದ್ರು ಅವನು ಅಸ್ತು ಅಂತಾನೆ, ಕೆಟ್ಟದಾಡಿದ್ರು ಅಸ್ತು ಅಂತ ಹೇಳ್ತಾನೆ. ಆ ಯಾವ ದೇವತೆಗಳು ಅವನನ್ನು ತಳ್ಳಿರ್ತಾರೋ ಅವರು 53 ಜನ ಇರ್ತಾರಂತೆ, ಇಂದ್ರಾದಿ 53 ದೇವತೆಗಳು. ಅದಕ್ಕೋಸ್ಕರವಾಗಿ ಇಲ್ಲಿ 53 ದೇವತೆಗಳ ಪ್ರತೀಕವಾಗಿ ಯಂತ್ರವನ್ನು ಬರೆದು ಆ ಎಲ್ಲ ಮನೆಗಳಿಗೂ 53 ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿದ್ದಾರೆ. ಆ ವಾಸ್ತುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಈ ಮನೆಯಲ್ಲಿ ಇರುವಂಥ ವಾಸ್ತು ದೋಷಗಳೆಲ್ಲ ಪರಿಹಾರ ಮಾಡಿ ವಾಸ್ತುವಿನ ಸಾನ್ನಿಧ್ಯ ಈ ಮನೆಯಲ್ಲಿ ಸಿಗುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವಾರ